ಹಾಯ್ ಫ್ರೆಂಡ್ಸ್, ಧರ್ಮಸ್ಥಳ ಕ್ಷೇತ್ರಪಾಲ ರಕ್ಷಕ ಅಣ್ಣಪ್ಪ ಸ್ವಾಮಿ ಯಾರು? ಇವರು ಭೂಮಿಗೆ ಬಂದಿದ್ದು ಹೇಗೆ? ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಸ್ವಾಮಿ ಶಿವಲಿಂಗ ತಂದಿದ್ದು ಹೇಗೆ? ಮಂಜುನಾಥ ಸ್ವಾಮಿಯ ಬಲಗೈ ಬಂಟ ಆಗಿದ್ದು ಹೇಗೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧರ್ಮಸ್ಥಳದ ಕಾವಲುಗಾರ ಅಣ್ಣಪ್ಪ. ಧರ್ಮಸ್ಥಳಕ್ಕೆ ಹೋದವರೆಲ್ಲರೂ ಅಣ್ಣಪ್ಪ ಸ್ವಾಮಿಯ ದರ್ಶನ ಮಾಡದೆ ಬರೋದಿಲ್ಲ. ಮಹಿಳೆಯರು, ಮಕ್ಕಳು ಬೆಟ್ಟ ಹತ್ತಿ ಹೋಗಲು ಅವಕಾಶವಿಲ್ಲದಿದ್ರೂ ಕೆಳಗಿಂದಲೇ ಕೈ ಮುಗಿತಾರೆ. ಇಂಥ ಅಣ್ಣಪ್ಪ ಸ್ವಾಮಿ ಧರ್ಮಕ್ಕೆ ಸರಿಯಾಗಿ ನಡೆಯೋರನ್ನ ರಕ್ಷಿಸಿ ಅಧರ್ಮಿಗಳನ್ನ ಶಿಕ್ಷಿಸ್ತಾ ಬಂದಿದ್ದಾರೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿಯಿಂದ ಫೇಮಸ್ ಆಗಿದ್ದರೂ ಎಲ್ಲಾ ಕೆಲಸ ಮಾಡೋದು ಈ ಅಣ್ಣಪ್ಪ ಸ್ವಾಮಿ. ಮಂಜುನಾಥ ಸ್ವಾಮಿ ಕೋಪಗೊಳ್ಳಲ್ಲ, ತನ್ನ ಮುಂದೆ ಬರೋ ಎಲ್ಲರಿಗೂ ಅನುಗ್ರಹಿಸ್ತಾರೆ. ಆದ್ರೆ ಅಣ್ಣಪ್ಪ ಸ್ವಾಮಿ ಹಾಗಲ್ಲ, ತುಂಬಾ ಕೋಪಿಷ್ಟ. ಮಂಜುನಾಥ ಸ್ವಾಮಿ ಮುಂದೆ ಭಕ್ತರು ಮೋಸ, ಅನ್ಯಾಯ, ವಂಚನೆ ಆಗಿದೆ ಅಂತ ಬೇಡಿಕೊಳ್ತಾರೆ. ಆದ್ರೆ ಆ ದೂರನ್ನ ಇತ್ಯರ್ಥ ಮಾಡೋದು, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಟ್ಟು ನ್ಯಾಯದ ತೀರ್ಮಾನ ಮಾಡೋದು ಈ ಅಣ್ಣಪ್ಪ ಸ್ವಾಮಿ ಅನ್ನೋ ನಂಬಿಕೆ ಇದೆ. ಇಂಥ ಅಣ್ಣಪ್ಪ ಸ್ವಾಮಿಯ ಹಿನ್ನೆಲೆ ಕೂಡ ತುಂಬಾ ಅದ್ಭುತವಾಗಿದೆ. ಹೇಳ್ತೀವಿ ನೋಡಿ. ಹಂದಿಯಾಗಿ ಭೂಮಿಗೆ ಬಂದ ಸ್ವಾಮಿ. ಹೌದು, ಹಂದಿಯ ಜೋಡಿ ಒಂದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಸೇವೆ ಮಾಡ್ಕೊಂಡಿದ್ವು. ನಂತರ ಸುಬ್ರಹ್ಮಣ್ಯನ ಆದೇಶದ ಮೇಲೆ ಇಬ್ಬರು ಮದುವೆಯೂ ಆದ್ರು. ಅವುಗಳಿಗೆ 4 ಮರಿಗಳಾದ್ವು. ಅವುಗಳ ಪೈಕಿ ಒಂದು ಹಂದಿ ತುಂಬಾ ತುಂಟತನ ಹೊಂದಿತ್ತು. ಅದೇ ಅಣ್ಣಪ್ಪ ಸ್ವಾಮಿ. ಒಂದಿನ ಶಿವ ಪಾರ್ವತಿ ಕಾಡಲ್ಲಿ ಓಡಾಡ್ತಿದ್ದಾಗ ಈ ಹಂದಿ ಮರಿ ಕಂಡು ಪಾರ್ವತಿಗೆ ಇಷ್ಟವಾಯ್ತು. ಅದರಂತೆ ಅದನ್ನ ಕರ್ಕೊಂಡು ಹೋಗಿ ತನ್ನ ಸ್ವಂತ ಮಗುವಂತೆ ಸಾಕಿ ಸಲಹಿದ್ರು. ಕಾಲ ಕಳೆದಂತೆ ತುಂಟತನ ಹೆಚ್ಚಿಸಿಕೊಂಡ ಹಂದಿ ಮರಿ ಒಂದಿನ ತೋಟದೊಳಗೆ ನುಗ್ಗಿ ದಾಂಧಲೆ ಶುರು ಮಾಡ್ತು. ಇದ್ರಿಂದ ರೊಚ್ಚಿಗೆದ್ದ ಶಿವ ಆ ಹಂದಿಯ ರುಂಡ ಚೆಂಡಾಡಿದ್ರು. ಇದನ್ನು ಕಂಡು ಪಾರ್ವತಿ ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ರು. ಆಗ ಬೇಸರಗೊಂಡ ಶಿವ ಆ ಹಂದಿಗೆ ಮತ್ತೆ ಜೀವ ಕೊಟ್ರು. ಜೊತೆಗೆ ದೈವತ್ವದ ವರದಾನ ನೀಡಿದ್ರು. ನೀನು ಭೂಮಿಯಲ್ಲಿ ಧರ್ಮದ ರಕ್ಷಣೆ ಮಾಡ್ಕೊಂಡಿರು ಹೋಗು ಅಂತ ಕಳುಹಿಸಿದ್ರು. ನೆಲ್ಯಾಡಿ ಬೀಡಿಗೆ ಬಂದಿದ್ದ ಹೇಗೆ ಅಣ್ಣಪ್ಪ. ದೈವತ್ವ ಪಡೆದ ಆ ಹಂದಿ ಭೂಮಿಗೆ ಬಂದು ಧರ್ಮದ ಜಾಗ ಹುಡುಕುತ್ತಾ ಕುಡುಮ ಗ್ರಾಮದ ನೆಲ್ಯಾಡಿ ಬೀಡಿನ ಮನೆ ಬಳಿ ಬಂತು. ಆಗಾಗಲೇ ನೆಲ್ಯಾಡಿ ಬೀಡಿಗೆ ಶಿವನ ಗಣಗಳು ಧರ್ಮ ದೇವತೆಗಳ ರೂಪದಲ್ಲಿ ಬಂದು ನೆಲೆಸಿ ಆಗಿತ್ತು. ಭೀರ್ಮಣ್ಣ ಪೆರ್ಗಡೆ ಮತ್ತು ಅಮ್ಮು ಬಲ್ಲಾಳ್ತಿ ಅನ್ನೋ ದಂಪತಿ ಆ ಧರ್ಮ ದೇವತೆಗಳಿಗೆ ಮನೆ ಬಿಟ್ಟು ಕೊಟ್ಟು ಸೇವೆ ಸಲ್ಲಿಸ್ತಿದ್ರು. ಇದು ದೈವತ್ವ ಪಡೆದುಕೊಂಡಿದ್ದ ಹಂದಿಗೆ ಗೊತ್ತಾಯ್ತು. ಆಗ ಆ ಹಂದಿ ಮನುಷ್ಯನ ರೂಪಕ್ಕೆ ಬಂದು ಅಣ್ಣಪ್ಪ ಅನ್ನೋ ಹೆಸರಲ್ಲಿ ನೆಲ್ಯಾಡಿ ಬೀಡಿನ ಮನೆಯಲ್ಲಿ ಕೆಲಸಕ್ಕೆ ಸೇರಿದ್ರು. ಒಂದಿನ ಆ ಮನೆಗೆ ಉಡುಪಿಯ ಅಷ್ಟಮಠದ ಸ್ವಾಮೀಜಿಗಳಾದ ವಾದಿರಾಜರು ಆಗಮಿಸಿ ಉಳಿದುಕೊಂಡ್ರು. ಆದ್ರೆ ಅವರಿಗೆ ಪೂಜೆಗೆ ಶಿವಲಿಂಗ ಬೇಕಾಗಿತ್ತು. ಯಾಕಂದ್ರೆ ಅವರು ವಿಷ್ಣುವಿನ ಅವತಾರಿ ಕೃಷ್ಣನ ಜೊತೆಗೆ ಶಿವನನ್ನು ಆರಾಧಿಸ್ತಿದ್ರು. ಹೀಗಾಗಿ ಪೂಜೆಗೆ ಶಿವಲಿಂಗ ಬೇಕೇ ಬೇಕು. ಇಲ್ಲಿಯ ಒಂದು ಈಶ್ವರ ಲಿಂಗವನ್ನ ಸ್ಥಾಪಿಸಿ ಅಂತ ಪಟ್ಟು ಹಿಡಿದ್ರು. ಕದ್ರಿಯಿಂದ ಶಿವಲಿಂಗ ತಂದ ಅಣ್ಣಪ್ಪ. ಕ್ಷೇತ್ರದ ಕಾವಲಿಗೆ ನಿಂತ ವರಾಹ ರೂಪಿ. ವಾದಿರಾಜರು ಶಿವಲಿಂಗ ಬೇಕು ಅಂದಾಗ ಭೀರ್ಮಣ್ಣ ಪೆರ್ಗಡೆ ಅವರಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಹೀಗೆ ಯೋಚಿಸ್ತಿರುವಾಗ ಅವರ ಕನಸಲ್ಲಿ ಧರ್ಮ ದೇವತೆಗಳು ಬಂದ್ರು. ನಿನ್ನ ಮನೆಯಲ್ಲಿ ಕೆಲಸ ಮಾಡ್ತಿರುವ ಅಣ್ಣಪ್ಪನನ್ನ ಕದ್ರಿಗೆ ಕಳುಹಿಸಿ ಲಿಂಗವನ್ನ ತರಿಸು ಅಂತ ಸಲಹೆ ಕೊಟ್ರು. ಅದರಂತೆ ಅಣ್ಣಪ್ಪ ಸ್ವಾಮಿ ಕದ್ರಿಗೆ ಹೋಗಿ ಲಿಂಗ ತಗೊಂಡ್ ಬಂದು ಕುಡುಮದಲ್ಲಿ ಸ್ಥಾಪಿಸಿದ್ರು. ಹೀಗೆ ಶಿವಲಿಂಗ ಕುಡುಮಕ್ಕೆ ಬಂತು. ಇದರಿಂದ ಫುಲ್ ಖುಷಿಯಾದ ವಾದಿರಾಜರು ಕುಡುಮ ಗ್ರಾಮಕ್ಕೆ ಧರ್ಮಸ್ಥಳ ಅಂತ ಹೆಸರಿಟ್ರು. ಧರ್ಮ ದೇವತೆಗಳ ಬಂಟನಂತೆ ಇದ್ದ ಅಣ್ಣಪ್ಪ ಸ್ವಾಮಿ ಯಾರು ಅನ್ನೋದು ಭೀರ್ಮಣ್ಣ ಪೆರ್ಗಡೆ ಅವರಿಗೆ ಗೊತ್ತಾಯ್ತು. ಆಗ ನಿಜ ರೂಪದಲ್ಲಿ ಕಾಣಿಸಿಕೊಂಡ ಅಣ್ಣಪ್ಪ ಸ್ವಾಮಿ ಬೆಟ್ಟದಲ್ಲಿ ತನಗೂ ಒಂದು ದೇಗುಲ ಕಟ್ಟಿಸುವಂತೆ ಸೂಚಿಸಿದ್ರು. ಅಲ್ಲದೆ ನಾನು ಮಂಜುನಾಥ ಸ್ವಾಮಿಯ ಜೊತೆಗಿದ್ದು ಸದಾ ಈ ಕ್ಷೇತ್ರವನ್ನ ರಕ್ಷಿಸ್ತೀನಿ, ಕಾವಲು ಕಾಯ್ತೀನಿ ಅಂತ ಹೇಳಿದ್ರು. ಆಗ ಭೀರ್ಮಣ್ಣ ಪೆರ್ಗಡೆ ಕುಟುಂಬದವರು ಬೆಟ್ಟದಲ್ಲಿ ಅಣ್ಣಪ್ಪ ಸ್ವಾಮಿ ಮತ್ತು ಉಳಿದ ದೈವಗಳನ್ನು ಕೂಡ ಪ್ರತಿಷ್ಠಾಪಿಸಿದ್ರು. ಮಹಿಳೆಯರಿಗೆ ಬೆಟ್ಟಕ್ಕೆ ಪ್ರವೇಶ ಇಲ್ಲ ಯಾಕೆ? ಅಣ್ಣಪ್ಪ ಸ್ವಾಮಿ ಬೆಟ್ಟದಲ್ಲಿ ಹಲವು ದೈವಗಳ ಗುಡಿ ಇದೆ. ಆದ್ರೆ ಅವುಗಳ ಪೈಕಿ ಈ ಅಣ್ಣಪ್ಪ ಸ್ವಾಮಿಯೇ ಪವರ್ಫುಲ್ ಅನ್ನೋ ನಂಬಿಕೆ ಇದೆ. ಇದೇ ಕಾರಣಕ್ಕೆ ಧರ್ಮಸ್ಥಳ ಹೆಸರು ಹೇಳಿ ಸುಳ್ಳು ಹೇಳೋಕೆ ಇಂದಿಗೂ ಎಲ್ಲರೂ ಹೆದರ್ತಾರೆ. ಮಂಜುನಾಥ ಸ್ವಾಮಿ ಬಿಟ್ಟರೂ ಅಣ್ಣಪ್ಪ ಬಿಡೋದಿಲ್ಲ ಅನ್ನೋದು ಎಲ್ಲಾ ಭಕ್ತರಿಗೆ ಗೊತ್ತಿರೋ ಸತ್ಯ.
ಆದ್ರೆ ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಮಹಿಳೆಯರು ಮತ್ತು ಮಕ್ಕಳಿಗೆ ಪ್ರವೇಶವಿಲ್ಲ. ಅಣ್ಣಪ್ಪ ಸ್ವಾಮಿ ಬ್ರಹ್ಮಚಾರಿಯಾಗಿದ್ದು ಇದೇ ಕಾರಣಕ್ಕೆ ಮಹಿಳೆಯರು ಹೋಗಬಾರ್ದು ಅಂತ ಹೇಳಲಾಗುತ್ತೆ. ಆದ್ರೆ ಮತ್ತೊಂದು ವಾದದ ಪ್ರಕಾರ ಬೆಟ್ಟದ ತುದಿಯಲ್ಲಿ ಅಣ್ಣಪ್ಪ ಸ್ವಾಮಿ ನೆಲೆಸಿದ್ದಾರೆ. ಅಲ್ಲಿವರೆಗೆ ಹತ್ಕೊಂಡು ಹೋಗೋದು ತುಂಬಾ ಕಷ್ಟವಾಗುತ್ತೆ. ಹೀಗಾಗಿ ಮಹಿಳೆಯರು ಮತ್ತು ಮಕ್ಕಳಿಗೆ ಕಷ್ಟವಾಗಬಹುದು ಅನ್ನೋ ಕಾರಣಕ್ಕೆ ಈ ಸಂಪ್ರದಾಯ ಮುಂದುವರಿದುಕೊಂಡು ಬಂತು ಅಂತಲೂ ಹೇಳಲಾಗುತ್ತೆ. ಫ್ರೆಂಡ್ಸ್, ಇದು ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿಯ ಬಗ್ಗೆ ಒಂದಷ್ಟು ಮಾಹಿತಿ ನೀಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.